ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವ್ಲಾಗಿನೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತಾ ಇದ್ದೀನಿ. ಬನ್ನಿ ಫಸ್ಟು ದೀಪಾವಳಿ ಗಿಫ್ಟಿಂದ ಶುರು ಮಾಡೋಣ. ನನ್ನ ಹಸ್ಬೆಂಡ್ಗೆ ಕಂಪ್ನಿ ಕಡೆಯಿಂದ ಗಿಫ್ಟ್ ಬಂದಿತ್ತು. ಸೊ ಇದು ಬಂದು 2 ಡೇಸ್ ಆಗಿತ್ತು, ಬಟ್ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಅದನ್ನು ಶೇರ್ ಮಾಡೋಣ ಅಂತ ನಿಮ್ಮ ಜೊತೆ ಓಪನ್ ಮಾಡ್ತಾ ಇದ್ದೀನಿ. ಒಂದು ಬಾಕ್ಸಲ್ಲಿ ಸ್ವೀಟ್ ಬಾಕ್ಸು ಮತ್ತು ಇದೊಂದು ಗಿಫ್ಟ್ ಇತ್ತು. ಸರಿ ಬನ್ನಿ ನೋಡೋಣ ಇದ್ರ ಒಳಗಡೆ ಏನಿದೆ ಅಂದ್ಬಿಟ್ಟು. ಯೂಶ್ವಲಾಗಿ ಈ ಅನ್ಬಾಕ್ಸಿಂಗ್ ಮಾಡೋದು, ಅದರಲ್ಲೂ ಎಸ್ಪೆಷಲಿ ಗಿಫ್ಟ್ಸ್ನ ಅನ್ಬಾಕ್ಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ನನ್ನ ಯಜಮಾನ್ರು ಮಾಡ್ತಾಯಿದ್ರು, ನಾನೇ ಮಾಡ್ತೀನಿ ಅಂತ ಈಸ್ಕೊಂಬಂದೆ. ಆಲ್ರೆಡಿ ನೀವು ಈ ಬಾಕ್ಸ್ ಮೇಲೆ ನೋಡಿರ್ತೀರಾ, ಇದರಲ್ಲಿ ಏನಿರುತ್ತೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಓದಿರೋರಿಗೆ. ಹೌದು, ಇದ್ರ ಒಳಗಡೆ ಇರೋದು ಇನ್ಸ್ಟಾಮ್ಯಾಕ್ಸ್ ಅಂದರೆ ಕ್ಯಾಮ್ರಾ ಇದೆ. ಇನ್ಸ್ಟಂಟಾಗಿ ನಮಗೆ ಫೋಟೋ ಬರುತ್ತಲ್ವ, ಆ ಕ್ಯಾಮ್ರಾ ಇದು. ಸೊ ಇದ್ರ ಒಳಗಡೆ ನಮಗೆ ಒಂದು 15-20 ಫಿಲಿಮ್ಸ್ ಏನೋ ಕೊಟ್ಟಿರ್ತಾರೆ. ಜಸ್ಟ್ ನಾವು ಇನ್ಸ್ಟಂಟಾಗಿ ಫೋಟೋ ತೆಗೆದ್ರೆ ನಮಗೆ ಆ ಕಾಪಿ ಬರುತ್ತೆ. ಸೊ ಆ ಥರ ಕ್ಯಾಮ್ರಾ ಇದು. ಅಂದರೆ ಇದು ತುಂಬ ಸಣ್ಣ ಫೋಟೋಸ್ ಬರುತ್ತೆ ಇದರಲ್ಲಿ. ನಾರ್ಮಲಾಗಿ ಇವಾಗ ನಾವು ಬೇರೆ ಅದನ್ನು ಕ್ಯಾಮ್ರಾಸಲ್ಲಿ ತೆಗೆದ್ರೆ ಅದನ್ನು ನಾವು ಪ್ರಿಂಟ್ ಹಾಕಿಸ್ಬೇಕು. ಬಟ್ ಇದರಲ್ಲಿ ಆಲ್ರೆಡಿ ಅವರು ಒಳಗಡೆನೇ ಇದಕ್ಕೆ ಫಿಲ್ಮ್ ಕೊಟ್ಟಿರೋದ್ರಿಂದ ಇನ್ಸ್ಟಂಟಾಗಿ ನಮಗೆ ಇಲ್ಲಿ ಫೋಟೋ ಸಿಗುತ್ತೆ. ಬಟ್ ಇದು ಒಂದು 15 ಫಿಲಮ್ಸ್ ಏನೋ ಕೊಟ್ಟಿದ್ರು. ನೆಕ್ಸ್ಟ್ ನಾವು ಏನೋ ಬೇಕಾದ್ರೆ ಮತ್ತೆ ನಾವು ಆರ್ಡರ್ ಮಾಡ್ಕೊಬೇಕು ಆನ್ಲೈನಲ್ಲಿ ಫಿಲಮ್ಸ್ ಖಾಲಿ ಆದರೆ. ಬಟ್ ಯೂನಿಕ್ ಅಂತ ಅನಿಸ್ತು. ಕಲರು ಕೂಡ ನೋಡಿ, ಕಲರ್ ಕೂಡ ಲೈಟ್ ಪರ್ಪಲ್ ಶೇಡಲ್ಲಿದೆ ಇದು. ನನಗೆ ಇದು ಪರ್ಫೆಕ್ಟ್ ಗಿಫ್ಟು ಅಂತ ನನಗನ್ನಿಸ್ತು. ಬಿಕಾಸ್ ನಾನು ಜಾಸ್ತಿ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡೋದ್ರಿಂದ ಇದು ನನಗೆ ಒಂದು ಗ್ಯಾಲರಿಗೆ ಆ್ಯಡ್ ಆಗುತ್ತೆ. ಇದನ್ನೇ ಇದ್ರ ಒಳಗಡೆ ಕೊಟ್ಟಿದ್ದಾರೆ ಫಿಲಮ್ಸು. ಮತ್ತು ಫೋಟೋಸ್ ತೆಗೆದಿರೋದನ್ನು ಹಾಕೋಕ್ಕೆ ನೋಡಿ ಈ ಥರ ಚಿಕ್ಕ ಆಲ್ಬಮ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಅವರಿಷ್ಟು ಫಿಲಮ್ಸ್ ಕೊಟ್ಟಿದ್ದಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ಮತ್ತು ಇದು ಸೆಕೆಂಡ್ ಗಿಫ್ಟು. ಇದು ಸ್ನ್ಯಾಕ್ಸ್ ಇಟ್ಟಿದ್ದು ಇದರಲ್ಲಿ. ನ್ಯಾಚೋಸು ಮತ್ತು ಸ್ವಲ್ಪ ಚಾಕ್ಲೇಟ್ ವೇಫರ್ಸು ಮತ್ತು ಪಾಪ್ಕಾರ್ನು ಮತ್ತು ಸೋನ್ ಪಪ್ಡಿ, ಒಂದು ಸ್ವೀಟ್ ಕೂಡ, ಜೊತೆಗೆ ಒಂದು ಮಿಲ್ಟನ್ದು ಕೋಂಬೋ ಅಂದರೆ ಟಿಫಿನ್ ಬಾಕ್ಸ್ ಕೋಂಬೋ ಕೂಡ ಕೊಟ್ಟಿದ್ದರು. ಬನ್ನಿ ಇದ್ರ ಒಳಗಡೆ ಏನೇನಿದೆ ಅಂತ ಇವಾಗ ಚೆಕ್ ಮಾಡೋಣ. ನಮ್ಮನೇಲಿ ಈ ಥರ ಬಾಕ್ಸ್ ತೊಗೊಳೋರು ಯಾರೂ ಇಲ್ಲ, ಬಟ್ ಸ್ಟಿಲ್ ಯೂಶ್ವಲಾಗಿ ಟಿಫಿನ್ ಬಾಕ್ಸ್ ತೊಗೊಂಡೋಗ್ತಾರಲ್ಲ ಜಾಸ್ತಿ ಐಟಮ್ಸ್ ಎಲ್ಲ ಲಾಂಗ್ ಹೋಗೋಕ್ಕೆ ಅಥವಾ ಆಫೀಸಿಗೆ ತೊಗೊಂಡೋಗೋರಿಗೆ, ಅಂಥವ್ರಿಗೆ ಇದು ಜಾಸ್ತಿ ಯೂಸ್ ಆಗುತ್ತೆ. ನೋಡಿ, ಇದು ಸಣ್ಣ ಬಾಕ್ಸು ಏನಾನ ಸಲಾಡ್ ಹಾಕೋಕ್ಕೆ. ನೋಡಿ, ಇದು ಸ್ವಲ್ಪ ಮೀಡಿಯಮ್ ಬಾಕ್ಸು ಸಾಂಬಾರು ಆ ಥರ ಏನಾನ ಹಾಕೋಕ್ಕೆ. ಇದು ರೈಸ್ ಹಾಕ್ಕೊಳ್ಬೋದು. ಮತ್ತು ಒಂದು ಟಮ್ಲರು, ಇದರಲ್ಲಿ ಆಬ್ವಿಯಸ್ಲಿ ಏನಾದರೂ ಜ್ಯೂಸು ಅಥವಾ ಏನಾದರೂ ಲಿಕ್ವಿಡ್ ಐಟಮ್ ಥರ ಹಾಕ್ಬೋದು. ಆ ಥರದ್ದು ಒಂದು ಕೊಟ್ಟಿದ್ದಾರೆ ಇದಕ್ಕೆ. ಓವರಾಲ್ ಎಲ್ಲ ಸ್ಟೀಲ್ದು ಒಳ್ಳೆ ಕ್ವಾಲಿಟಿದು. ಆಬ್ವಿಯಸ್ಲಿ ಮಿಲ್ಟನ್ ಇಸ್ ವೆರಿ ಗುಡ್ ಕ್ವಾಲಿಟಿ. ಮತ್ತು ಇದು ನೆಕ್ಸ್ಟ್ ಡೇ ಅಂದರೆ ನಾನು ಹೇಳ್ದಂಗೆ ದೀಪಾವಳಿ ಆಗಿ 1 ವೀಕ್ಗೆ ನಾವು ಇದು ಕುಲದೇವರ ಪೂಜೆ ಅಂದರೆ ಹೊಸದೇವರು ಅಂತ ಮಾಡೋದು. ಇನ್ನು ಇದು ಇಯರ್ಲಿ ಒನ್ಸ್ ಮಾತ್ರ ಈ ರಿಂಗ್ನ ತೆಗಿಯೋದು. ಅಂದರೆ ಧೂಳು ಅಥವಾ ಗಲೀಜಾಗಿರುತ್ತಲ್ಲ, ವಾಶ್ ಮಾಡಿ ಮತ್ತೆ ಇದನ್ನು ಬಾಕ್ಸಿಗೆ ಹಾಕಿ ತೊಗೊಂಡೋಗೋದು. ಜೊತೆಗೆ ಸ್ಯಾರಿ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮ ಕಡೆ 3 ಡೇಸ್ ಪೂಜೆ ಮತ್ತು 1 ಡೇ ಪೂಜೆ ಮಾಡ್ತಾರೆ. ನಾವು ಮಾಡೋದು 1 ಡೇ ಪೂಜೆ. ಸೊ 1 ಡೇ ಪೂಜೆಗೆ ನಾವು ಯಾವ ಸ್ಯಾರಿ ಬೇಕಾದರೂ ಹಾಕ್ಕೊಳ್ಬೋದು. 3 ಡೇಸ್ ಮಾಡೋ ಪೂಜೆಗೆ ಮಾತ್ರ ವೈಟ್ ಸ್ಯಾರಿ ಹಾಕ್ಕೊಬೇಕು. ಅದು ನಮ್ಮ ಅಮ್ಮ ಮನೆ ಕಡೆ ಮಾಡ್ತಾರೆ. ನನ್ನ ಹಸ್ಬೆಂಡ್ ಮನೆ ಕಡೆ ಮಾಡೋದು 1 ಡೇ ಪೂಜೆ. ಸೊ ಅದಕ್ಕೆ ಎವ್ರಿ ಇಯರ್ ರೇಷ್ಮೆ ಸೀರೆ ಆದರೂ ಮಾಮೂಲಿ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ನೋಡಿ, ಬ್ಲೌಸೆಲ್ಲ ಐರನ್ ಮಾಡಿಸಿದೆ, ಬಟ್ ನಾನು ಇಲ್ಲಿ ಸ್ವೆಟ್ ಪ್ಯಾಡ್ ಯೂಸ್ ಮಾಡದೇ ಇರೋ ಕಾರಣ ಬ್ಲೌಸಿಂಗ್ ಆಗಿದೆ. ನನಗೆ ಅದು ಕಂಫರ್ಟಬಲ್ ಇರೋಲ್ಲ ಅಂತ ನಾನು ಜಸ್ಟ್ ಡಿಯೋಡ್ರೆಂಟ್ ಯೂಸ್ ಮಾಡ್ತೀನಿ. ಬಟ್ ಇವಾಗ ಇದನ್ನು ಡ್ರೈ ಕ್ಲೀನಿಗೆ ಕೊಡಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಬರೋಷ್ಟೊತ್ತು 1 ಗಂಟೆ ಆಗಿತ್ತು. ಸೊ ಇಲ್ಲಿ ಅಷ್ಟರಲ್ಲಿ ಎಲ್ಲರೂ ಕೆಲಸ ಶುರು ಮಾಡ್ಕೊಂಡಿದ್ರು. ಅಂದರೆ ಫಸ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆ ಮಾಡೋದಕ್ಕೆ. ಸೊ ನಾನು ಇವ್ರನ್ನ ಜಾಯ್ನ್ ಆಗಿ ಬೇಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಜೊತೆಗೆ ಇಲ್ಲಿ ಅಕ್ಕಿ ಕೂಡ ನೆನೆಹಾಕಿದ್ದಾರೆ ಪೂಜೆ ಮಾಡಿ. ನಾನು ಬರೋಷ್ಟ್ರಲ್ಲಿ ಪೂಜೆ ಆಗಿತ್ತು. ಇದು ನೆಲ್ಲನ್ನ ಕುಟ್ಟಿ ಅಕ್ಕಿನ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ನೆನೆ ಹಾಕಿರ್ತಾರೆ, ಅಂದರೆ ನೆಲ್ಲ ತೆಗೆಸಿ. ಸೊ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡ್ತಾರೆ. ಇದರಿಂದ ತಂಬಿಟ್ಟು ದೀಪ ಮಾಡೋಕ್ಕೆ ಇದನ್ನು ನೆನೆ ಹಾಕಿರೋದು.
ಸೊ ನೋಡಿ ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿದ್ದಾರೆ. ಮತ್ತು ಈ ಸೊಪ್ಪು ಎಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಕ್ಕಲ್ಲ. ಇದೆಲ್ಲ ಕಾಸಿ ಊಸಿ ಸೊಪ್ಪು ಮತ್ತು ಏನೇನೋ ಹೇಳ್ತಾರೆ. ಅದೆಲ್ಲ ಯೂಶಲಾಗಿ ಹಳ್ಳಿ ಕಡೆಯಿಂದ ಸಿಕ್ಕುತ್ತೆ. ಸೊ ಹಳ್ಳಿ ಕಡೆಯಿಂದಲೂ ನಮ್ಮ ಜೊತೆ ಹೊಸದವ್ರು ಮಾಡೋಕ್ಕೆ ಸ್ವಲ್ಪ ಜನ ಬರ್ತಾರೆ. ಸೊ ಅವ್ರು ಇದನ್ನು ಮಾರ್ನಿಂಗೇ ತೊಗೊಂಡು ಬಂದುಬಿಟ್ಟಿರ್ತಾರೆ, ಬರ್ತಾ ಆನ್ ದ ವೇ ತೊಗೊಂಡು ಬಂದಿರ್ತಾರೆ. ಇಲ್ಲಿ ನಾನು ಪಲಾವ್ಗೆ ಏನೇನು ಐಟಮ್ಸ್ ಬೇಕೋ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲವರೆಲ್ಲ ಬೇರೆ ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಟಿದ್ರು ಆಲ್ರೆಡಿ. ಇಲ್ಲಿ ನನ್ನ ಕಸಿನ್ ನನಗೇನೋ ರೇಗಿಸ್ತಾ ಇದ್ದಾಳೆ, ಅದನ್ನೇ ನಾನು ಅವಳ ಮುಖ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಅದನ್ನು ಹೇಳಿದ ನನ್ನ ಹಸ್ಬೆಂಡ್ ತಂಗಿ ಅವಳು ಸಖತ್ತು ಕಾಲು ಎಳಿತಾ ಇರ್ತಾಳೆ. ಅವಳೇ ಪಾಪ ನನಗೆ ಪ್ರತಿಯೊಂದು ವೀಡಿಯೋಸ್ ಇಲ್ಲಿ ಮಾಡಿಕೊಟ್ಟಿದ್ದು, ನಾನು ಕೆಲಸ ಮಾಡ್ತಾ ಇರೋದ್ರಿಂದ. ನಾನು ಹೋದಾಗಿಂದ ಬರೋವರೆಗೂ ಎಲ್ಲ ವೀಡಿಯೋಸು ಎಲ್ಲ ಅವಳೇ ಕ್ಯಾಪ್ಚರ್ ಮಾಡಿರೋದು. ಬನ್ನಿ ಇವಾಗ ಎಲ್ಲ ರೆಡಿ ಮಾಡಿರೋದನ್ನು ಪಲಾವು ಒಂದು 30 to 40 ಮೆಂಬರ್ಸ್ಗೆ ಆಗೋಷ್ಟು ಇಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ರೆಡಿ ಮಾಡಿ ಇರೋದನ್ನು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಫಸ್ಟ್ ಎಣ್ಣೆ 1 kg ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಕಂಪ್ಲೀಟಾಗಿ 1 kg ಪೂರ್ತಿ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಪಲಾವ್ ಸಾಮಾನು ಇಲ್ಲಿ ಮಾಮೂಲಿ ಚಕ್ಕೆ ಲವಂಗ ತೋರಿಸಿದ್ನಲ್ಲ, ಪಲಾವ್ ಎಲೆ, ಏಲಕ್ಕಿ, ಮೊಗ್ಗು, ಮರಾಠಿ ಮೊಗ್ಗು, ಎಲ್ಲ ಐಟಮ್ಸ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಪಲಾವ್ ಜೊತೆಗೆ ಅನ್ನ, ಸಾಂಬಾರು ಮತ್ತು ಮೊಸರು ಬಜ್ಜಿ, ಪಲ್ಯ, ವಡೆ, ಬಜ್ಜಿ ಈ ಥರ ಐಟಮ್ಸ್ನ ಎಕ್ಸ್ಟ್ರಾ ಮಾಡ್ತೀವಿ ಅಡುಗೆಗೆ. ಅಂದರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರೋ ಕಾರಣ ಏನೂ ತಿನ್ನಲ್ಲ. ಸೊ ರಾತ್ರಿಗೆ ಇದು ಅಡುಗೆ, ಪೂಜೆ ಎಲ್ಲ ಆದಮೇಲೆ. ನೋಡಿ ಇವಾಗಿಲ್ಲಿ ನಾನು ಆನಿಯನ್ ಆಲ್ಮೋಸ್ಟ್ 1 kg ಅಷ್ಟು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 1/4 kg ಅಷ್ಟು ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಒಟ್ಟಿಗೆ ರುಬ್ಬಿರೋದು ಈ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ನೋಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದೊಂದು 2 ದೊಡ್ಡ ಸೌಟು ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಇಷ್ಟು kgಗೆ. ನಾನು ಇಲ್ಲೆಲ್ಲ ಕಣ್ಣಳ್ತಲ್ಲೇ ಮಾಡೋದು. ನನಗೆ ಕ್ವಾಂಟಿಟಿ ಎಷ್ಟೇ ಇದ್ರೂ ನನಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ ಕಣ್ಣಳ್ತೆಗೆ ಮಾಡೋದು. ಸೊ ಅದಕ್ಕೆ ನೀನು ಅಂದಾಜು ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎಲ್ಲ ಥರ ಮಿಕ್ಸ್ ತರಕಾರಿ ನೋಡಿ, ಕ್ಯಾರೆಟು, ಬೀನ್ಸು ಮತ್ತು ಹೂಕೋಸು ಮತ್ತು ನೌಕೋಲು ಇಷ್ಟನ್ನು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದೊಂಚೂರು ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಬೇಗ ಕಾಣಿಸ್ಬೋದು, ಬಟ್ ಅದು ಹೈ ಫ್ಲೇಮ್ ಇರೋದ್ರಿಂದ ಬೇಗ ಕುಕ್ ಆಗ್ತಾಯಿತ್ತು, ಅದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಪ್ಲೇಟ್ ಮುಚ್ಚಿ ಮತ್ತೆ ಒಂದು 5 ಮಿನಿಟ್ಸ್ ಆದಮೇಲೆ ಇವಾಗ ಟೊಮೆಟೊಸ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. 1 kg ಆಗೋಷ್ಟು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಪಾಪ ಇಷ್ಟು ವೆಜಿಟೇಬಲ್ಸು ಎಲ್ಲರೂ ಕಟ್ ಮಾಡಿಕೊಟ್ಟಿರೋದಕ್ಕೆ ಬೇಗ ಆಯಿತು. ಎಲ್ಲನೂ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟಿರೋದಕ್ಕೆ ಬೇಗ ಅಡುಗೆ ಆಗ್ತಾಯಿದೆ ಇಲ್ಲಿ. ಮತ್ತು ಇವಾಗ ಸೊಪ್ಪು ಅಂದರೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಇಲ್ಲಿ ರುಬ್ಬಿ ಪೇಸ್ಟ್ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇಲ್ಲಿ ಮೆಂತ್ಯ ಅಥವಾ ಬೇರೆ ಸೊಪ್ಪು ಏನೂ ಆ್ಯಡ್ ಮಾಡಿಲ್ಲ. ಇಷ್ಟು ಆ್ಯಡ್ ಮಾಡಿದ್ರೆ ತುಂಬ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಯೂಶ್ವಲಾಗಿ ಮನೇಲಿ ಮಾಡಿದಾಗ ನಾನು ಬೇರೆ ಥರನೇ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ, ಮನೇಲಿ ಆ ಥರ ಪೌಡ್ರು ಆ್ಯಡ್ ಮಾಡಲ್ಲ. ಸೊ ನೋಡಿ ಇವಾಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಮತ್ತು ಉಪ್ಪು ರುಚಿಗೆ ಎಷ್ಟು. ಇಲ್ಲಿ ನಾವು ಉಪವಾಸ ಇರೋ ಕಾರಣ ಉಪ್ಪು ಖಾರ ನಾವು ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಅಂದಾಜು ಮೇಲೆ ಹಾಕ್ತೀನಿ. ಅದನ್ನು ನನ್ನ ನಾದಿನಿ ಅಂದರೆ ಅವಳು ಏನು ಪೂಜೆ ಮಾಡಲ್ವಲ್ಲ, ಸೊ ಅವಳು ಇದನ್ನು ಟೇಸ್ಟ್ ಮಾಡಿ ನನಗೆ ಹೇಳ್ತಾಳೆ ಸರಿ ಇದೆಯಾ, ಇನ್ನೂ ಹಾಕಬೇಕಾ ಅಂತ. ಒಂದು ಅಂದಾಜು ಮೇಲೆ ಹಾಕಿರ್ತೀನಿ, ನೋಡ್ಕೊಂಡು ಆಮೇಲೆ ಹೇಳ್ತಾಳೆ. ನಾನಿವಾಗ ನೋಡಿ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಇಷ್ಟಕ್ಕೆ ಸಾಕಾಗುತ್ತೆ. ಅಂದರೆ ಸ್ವಲ್ಪ ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಇದೆಲ್ಲ ಹಾಕಿದ್ಮೇಲೆ ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಯಾಕಂದರೆ ಇದು ನಾನು ತೊಗೊಂಡಿರೋದು ಅಲ್ಯೂಮಿನಿಯಂ ಪಾತ್ರೆ ಆಗಿರೋದ್ರಿಂದ ಬೇಗ ತಳ ಅಂಟಿಬಿಡುತ್ತೆ. ಮತ್ತು ಇದಕ್ಕೆ ಇವಾಗ ನಾನು ವೆಜ್ ಬಿರಿಯಾನಿ ಪೌಡರ್ ಮತ್ತು ಗರಂ ಮಸಾಲ ಈ ಎರಡನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಟೇಸ್ಟಿಂಗೋಸ್ಕರ. ಮನೆಯಲ್ಲೇ ನೀವು ಮಾಡೋಂಗಿದ್ರೆ ಇದೆಲ್ಲ ಏನು ಅವಶ್ಯಕತೆ ಇರೋಲ್ಲ, ಬಟ್ ಇಲ್ಲಿ ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂತ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನೀರು ಮಿಕ್ಸ್ ಮಾಡ್ಕೊಂಡು ನೀರು ಕುದಿಯೋ ಅಷ್ಟರಲ್ಲಿ ಕಟ್ ಮಾಡ್ಕೊಂಡಿಟ್ಟಿರೋ ಕ್ಯಾಪ್ಸಿಕಮ್ ಏನಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇರೋದಂದರೆ, ನೀವು ಫಸ್ಟೇ ಆ್ಯಡ್ ಮಾಡಿದ್ರೆ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ತಾ ಕಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಆ್ಯಡ್ ಮಾಡ್ಕೊಂಡು ಕುದಿ ಬಂದಮೇಲೆ ಉಪ್ಪು ಖಾರ ನೋಡಿದ್ಮೇಲೆ ಅಕ್ಕಿ ಹಾಕೋದು. ಉಪ್ಪು ಖಾರ ಅವಳು ನೋಡಿದ್ಲು ಕರೆಕ್ಟಾಗಿದೆ ಅಂತ ಅಂದಮೇಲೆ ಇವಾಗ ನಾನು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು
ಮತ್ತು ಇವಾಗ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಈಗ ಲೆಮನ್ ಇದು ಮಾತ್ರ ಹಾಕಲೇಬೇಕು ರುಚಿಗೆ. ನಾನಿಲ್ಲಿ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆ್ಯಡ್ ಮಾಡ್ತಾ ಮಾಡ್ತಾ ನಿಂಬೆಹಣ್ಣು ಕೈ ಜಾರಿ ಅದರೊಳಗಡೆ ಬಿದ್ದೋಯ್ತು. ಅದಕ್ಕೂ ರೇಗಿಸ್ಕೊಂಡು ಕೂತಿದ್ಲು. ಇದನ್ನು ಕೂಡ ಯೂಟ್ಯೂಬಲ್ಲಿ ಹಾಕಬೇಕು, ನೀನು ಮಿಸ್ ಮಾಡಬಾರ್ದು, ಅದು ತೋರಿಸ್ಬೇಕು ಎಲ್ಲರಿಗೂ ನೀನು ಹಾಕಿರೋದನ್ನು ಅಂತ ಅಂದ್ಕೊಂಡು ನೋಡಿ ಹಾಕ್ಬಿಟ್ಟು ಇವಾಗ ಹುಡುಕ್ತಾ ಇದ್ದೀನಿ ಅದು ಎಲ್ಲಿದೆ ಅಂದ್ಬಿಟ್ಟು ತೆಗಿಯೋದಕ್ಕೋಸ್ಕರ. ಆಲ್ಮೋಸ್ಟ್ ಮಾತಾಡಿಕೊಂಡು ಕಾಲು ಎಳ್ಕೊಂಡು ಮಾಡೋದ್ರಿಂದ ಗೊತ್ತೇ ಆಗಿಲ್ಲ ಮಾಡಿದ್ದು. ನಾವು ಈ ಥರ ಸಿಗೋದೇ ಇಯರ್ಲಿ ಒನ್ಸು. ಆವಾಗವಾಗ ಫಂಕ್ಷನಲ್ಲಿ ಸಿಕ್ಕಿದ್ರೂ ಇದೇ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಪ್ಲೀಟಾಗಿ ಒಂದು ಫನ್ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ಸಿಗೋದು ತುಂಬ ರೇರ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಅದರಲ್ಲಿ ಎಸ್ಪೆಷಲಿ ಎಲ್ಲ ಸೊಸೆದಿರೋ. ಸೊ ಮತ್ತು ಇವಳು ಸಿಗೋದ್ರಿಂದ ನಮಗೆ ಚೆನ್ನಾಗಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಫೈನಲಿ ಇದಾಯಿತು. ಇದೊಂದು ನಾನು ಮಾಡಿರೋ ಕ್ವಾಂಟಿಟಿ ಬಂದು ಒಂದು 30 to 40 ಮೆಂಬರ್ಸ್ಗೆ ಆಗೋ ಥರ ಇದು ಒಂದು 2 kg ಅಕ್ಕಿ ಹಾಕಿದ್ದೀನಿ. ಜೊತೆಗೆ ಅದೇ ತರಕಾರಿ ಎಲ್ಲ ಸೇರಿ 1-1.5 kg ಆಗುತ್ತೆ. ನೋಡಿ ಇಲ್ಲಿ ನೆನೆಸಿಟ್ಟಿರೋ ಅಕ್ಕಿನ ಕುಟ್ಟು ಪುಡಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಇದನ್ನು ಕುಟ್ಟಿ ಪುಡಿ ಮಾಡಿ ಮತ್ತು ಜರಡಿ ಹಿಡಿದು ಇದನ್ನು ತಂಬಿಟ್ಟು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಇಲ್ಲಿ ಪಲಾವ್ಗೆ ನಾನು ದಮ್ ಇಟ್ಬಿಟ್ಟು ಬಂದಿದ್ದೆ, ಅಂದರೆ ಆಗಿತ್ತಲ್ವ. ಸೊ ಕ್ಲೋಸ್ ಮಾಡಿ ಈಗ ನೋಡಿ ಚೆನ್ನಾಗಾಗಿದೆ ಇದು. ತುಪ್ಪ ಹಾಕಿರೋದ್ರಿಂದ ಒಂದು ಒಳ್ಳೆ ಅರೋಮ ಬರ್ತಾಯಿತ್ತು. ನಾನು ತುಪ್ಪ ಹಾಕಿದ್ದು ನಿಮಗೆ ತೋರಿಸ್ಲಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಬೋದು, ಆಪ್ಷನಲ್ಲು. ಬಟ್ ತುಂಬ ಚೆನ್ನಾಗಿ ನೋಡಿ ಉದ್ರುದ್ರಿಗೂ ಆಗಿತ್ತು ಮತ್ತು ಟೇಸ್ಟಿಯಾಗೂ ಆಗಿತ್ತು. ಸೊ ನಾನು ಉಪ್ಪು ಖಾರ ನೋಡದೇ ಇರೋದ್ರಿಂದ ತಿಂದಮೇಲೆ ಗೊತ್ತಾಯಿತು ಸ್ವಲ್ಪ ಸ್ಪೈಸಿ ಆಗಿತ್ತು ಅಂತ. ಬಟ್ ತಿನ್ನೋಕ್ಕಾಗದಿರೋ ಸ್ಪೈಸಿ ಏನಿಲ್ಲ, ಬಟ್ ಚೆನ್ನಾಗಿತ್ತು. ಇಲ್ಲಿ ಪಲಾವ್ ಆಯಿತು. ಇನ್ನೊಂದು ಕಡೆ ಬೇರೆ ಅಡುಗೆ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಇಲ್ಲಿ ನೋಡಿ ದೊಡ್ಡವರೆಲ್ಲ ಅಂದರೆ ಏನಂತಾರೆ ತಂಬಿಟ್ಟು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಪಾಕ ರೆಡಿ ಮಾಡಿಕೊಂಡು ಇವಾಗ ಅಕ್ಕಿನ ನಾನು ಜರಡಿ ಹಿಡ್ದಿದ್ವಲ್ಲ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಕಡೆ ವೈಟ್ ರೈಸ್ಗೆ ಇಟ್ಟಿದ್ದಾರೆ. ಸೊ ಅದನ್ನು ಏನಕ್ಕೆ ಅಂತಂದರೆ ನಾವು ಎಡೆ ಹಾಕೋಕ್ಕೆ, ಅದಕ್ಕೆ ಮೊಸರು ಹಾಕಿ ನಾವು ಪೂಜೆ ಮಾಡಬೇಕಾದ್ರೆ ಎಡೆ ಹಾಕ್ತೀವಿ. ಅದನ್ನು ನಾವೆಲ್ಲರೂ ಪ್ರಸಾದದ ರೂಪದಲ್ಲಿ ತಿಂದು ಆಮೇಲೆ ಉಪವಾಸನ ಎಂಡ್ ಮಾಡಿ ಆಮೇಲೆ ನಾವು ಈ ಊಟನ ಮಾಡೋದು. ಇಲ್ಲಿ ತಂಬಿಟ್ಟಿಗೆ ನೋಡಿ ಸ್ವಲ್ಪ ಪಾಕ ಮಾಡಿರೋದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ತಂಬಿಟ್ಟು ಮಾಡೋದಕ್ಕೆ, ಅಂದರೆ ದೀಪ ಮಾಡೋಕ್ಕೆ, ತಂಬಿಟ್ಟು ದೀಪ ಮಾಡೋದಕ್ಕೋಸ್ಕರ. ಯೂಶ್ವಲಾಗೆ ನಾವೆಲ್ಲ ಎವ್ರಿ ಇಯರ್ ಮಡಿಕೇಲಿ ಮಾಡ್ತಾಯಿದ್ದಿದ್ದು, ಅಂದರೆ ಅನ್ನ ಬೇಯಿಸೋದಾಗಿರ್ಬೋದು, ಇವಾಗ ದೀಪ ಎಲ್ಲ ಇಡೋದಾಗಿರ್ಬೋದು ಎಲ್ಲ. ಬಟ್ ಪ್ರತಿ ವರ್ಷ ಮಡಿಕೆ ಸಿಗೋದೊಂದು ಪ್ರಾಬ್ಲಮ್ಮು. ಜೊತೆಗೆ ಅದನ್ನು ನಾವು ಅಂಗಡಿಯಿಂದ ಮನೆಗೆ ಸೇಫಾಗಿ ತಂದು ಅದು ಒಡೆದೋಗದೇ ಇರೋ ಥರ ಎಲ್ಲ ನೋಡ್ಕೊಬೇಕು. ಸೊ ಆ ಟೆನ್ಷನ್ ಬೇಡ ಅನ್ನೋ ಕಾರಣಕ್ಕೆ ಇವಾಗ ಇದಕ್ಕೆ ಸ್ವಿಚ್ ಆಗಿದ್ದೀವಿ. ಸೊ ಈ ಥರ ಪಾತ್ರೆಗಳನ್ನ ನಾವು ಫುಲ್ ಯಾವಾಗಲೂ ಯೂಸ್ ಮಾಡ್ಕೊಳೋಕ್ಕೋಸ್ಕರ ಈ ಥರ ಪಾತ್ರೆನ ತೆಗೆದಿಟ್ಕೊಂಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಏನೋ ಲೆಕ್ಕ ಇದೆ ಅವ್ರದ್ದು. ಸೊ ಈ ಥರ ಇಷ್ಟೇ ತಂಬಿಟ್ಟು ಮಾಡಬೇಕು, ಇಷ್ಟೇ ಈ ಪಾತ್ರೆಲಿಷ್ಟು ಈ ಪಾತ್ರೆಲಿಷ್ಟು ಅಂತ. ಸೊ ಇದನ್ನು ಮಾಡ್ಕೊತಾ ಇದ್ದಾರೆ. ಇದನ್ನು ನನ್ನ ಕಸಿನೇ ವೀಡಿಯೋ ಮಾಡ್ಕೊಂಡಿದ್ದು, ನಾನು ಒಳಗಡೆ ಬೇರೆ ಏನೋ ಕೆಲಸ ಮಾಡ್ತಿದ್ದೆ. ಇನ್ನು ಈ ಪೂಜೆ ನಾವು ಪ್ರತಿ ವರ್ಷ ಅಕ್ಟೋಬರ್ ನವೆಂಬರು ದೀಪಾವಳಿಯಾಗಿ ಮೊದಲನೇ ಭಾನುವಾರನೇ ಮಾಡ್ತೀವಿ. ಇದರದ್ದೇ ಆದಂಥ ನಾನಾ ಸ್ಟೋರಿಗಳಿದೆ. ಬಟ್ ಏನೇ ಆದ್ರೂ ವರ್ಷಕ್ಕೊಂದ್ಸತಿ ಹೊಸದೇವರು, 10 ವರ್ಷಕ್ಕೊಂದ್ಸತಿ ಬಂಡೇವರು ಅಂತ ನಮ್ಮ ದೇವ್ರನ್ನ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಕಡೆ ಇಲ್ಲಿ ಖಾರ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಖಾರ ಆ್ಯಡ್ ಮಾಡ್ತಾಯಿದ್ದೀನಿ. ಬಜ್ಜಿ ಕಲಿಸ್ಕೊತಾ ಇರೋದು. ಯೂಶ್ವಲಾಗಿ ವಡೆ ಮಾಡ್ತೀರಿ, ಕಡಲೆಬೇಳೆ ವಡೆ. ಬಟ್ ಈ ವರ್ಷ ಬೇಡ, ಅದನ್ನು ಸ್ಕಿಪ್ ಮಾಡೋಣ, ಬರೀ ಬಜ್ಜಿ ಸಾಕು ಅಂದರೆ ಬಾಳೆಕಾಯಿ ಮಾತ್ರ ಜಾಸ್ತಿ ತಂದಿದ್ರು, ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಸಾಕು ಅಂದ್ಬಿಟ್ಟು ಇಲ್ಲಿ ಕಲಿಸ್ಕೊತಾ ಇದ್ದೀವಿ. ಜೊತೆಗೆ ಇನ್ನೊಂದು ಸೈಡು ಇಲ್ಲಿ ತಂಬಿಟ್ಟು ಕೂಡ ರೆಡಿ ಆಯಿತು. ನೋಡಿ ಆಗಲೇ ಕಲಿಸ್ತಾ ಇದ್ರಲ್ಲ, ಇದು ದೀಪಕ್ಕೆ ತಂಬಿಟ್ಟು ಕೂಡ ರೆಡಿ ಆಯಿತು. ನೋಡಿ ನೀವೆಲ್ಲರೂ ಬೆರಳಲ್ಲೂ ನೋಡಿರ್ಬೋದು, ಹೊಸದೇವ್ರ ಉಂಗುರ ಅಂತ, ಅದು ಬೆಳ್ಳಿ ಉಂಗುರ. ಸೊ ಎವ್ರಿ ಇಯರ್ ಎಲ್ಲರ ಕೈಯಲ್ಲೂ ಅದಿರಬೇಕು, ಅದಿದ್ಬಿಟ್ಟೆ ಪೂಜೆ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ ನೆಲ್ಲು ಹಾಕಿ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ, ಅಂದರೆ ದೀಪ ಇಡೋದಕ್ಕೋಸ್ಕರ. ಈ ತಟ್ಟೆಯಲ್ಲಿ ಎಲ್ಲ ಜೋಡಿಸ್ಕೊತಾರೆ. ಈ ತಟ್ಟೆ ಬಂದು ಸುಮಾರು ನೀವು ನಂಬಲ್ಲ 150 ಇಯರ್ಸ್ ಹಳೇದು ಅಂದರೆ ನಂಬ್ತೀರಾ. 150 to 180 ಇಯರ್ಸ್ ಹಳೇ ತಟ್ಟೆ. ಇದರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳೋದು. ಇದು ಅಂದರೆ ಒಂದು 4 ತಲೆಮಾರು ಹಿಂದೆ ಅವರು ಯೂಸ್ ಮಾಡ್ತಾಯಿದ್ದ ತಟ್ಟೆ, ಅಂದರೆ ಅವರಿಗೆ ಹೊಸದವ್ರು ಕೊಟ್ಟಿರೋ ತಟ್ಟೆ. ಆ ತಟ್ಟೆಯಲ್ಲಿ ಇವಾಗ ಎಲ್ಲನೂ ಜೋಡಿಸಿ ರೆಡಿ ಮಾಡೋದು. ಇನ್ನೊಂದು ಕಡೆ ಬಜ್ಜಿ ಕೂಡ ಹಾಕ್ತಾಯಿದ್ದೀವಿ.
ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿತ್ತು. ಸೊ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನೋಡಿ ನಾನು ಹೇಳ್ದಂಗೆ ಎಲ್ಲ ರೆಡಿ ಮಾಡಿದ್ದಾರೆ. ನಾವು ಅಷ್ಟರಲ್ಲಿ ರೆಡಿ ಆಗ್ತಾಯಿದ್ವಿ. ಈ ಥರ ಎಲ್ಲ ತಟ್ಟೆಯಲ್ಲಿ ಜೋಡಿಸಿ ಪೂಜೆ ಮಾಡಿ ಆಮೇಲೆ ಇದನ್ನು ಹೊರಗಡೆ ತೊಗೊಂಡೋಗಿ ನಾವು ಪೂಜೆ ಮಾಡಬೇಕು. ನಿಮಗೆ ದೀಪಾವಳಿಲಿ ತೋರಿಸಿದ್ದೆ ನಾನು ಯೂಸ್ ಮಾಡೋ ತಟ್ಟೆ, ಅದು ನನಗೆ ಇದೇ ಪೂಜೆಯಲ್ಲಿ ಕೊಟ್ಟಿದ್ದಿದ್ದು, ನಮ್ಮ ತಾಯಿ ಮನೆ ಕಡೆಯಿಂದ ಕೊಡೋ ತಟ್ಟೆ. ಅದೇ ಥರ ನಮ್ಮ ಅತ್ತೆಯವರ ಅತ್ತೆ ಅಂದರೆ 3 ತಲೆಮಾರು ಹಿಂದೆ ಅವರು ಯೂಸ್ ಅವ್ರಿಗೆ ಕೊಟ್ಟಿದ್ದಂಥ ತಟ್ಟೆಲೇ ನಾವು ಪೂಜೆ ಮಾಡಬೇಕು. ಈ ತಟ್ಟೆನ ಚೇಂಜ್ ಮಾಡಿದ್ರೆ ಕೂಡ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಯಾವುದೇ ಕಾರಣಕ್ಕೂ ಈ ಪ್ಲೇಟ್ನ ಚೇಂಜ್ ಮಾಡು ಮತ್ತು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಈ ಪೂಜೆಯಲ್ಲಿ, ಇದನ್ನು ಯಾವುದು ಕೂಡ ಚೇಂಜ್ ಮಾಡ್ದಂಗೆ ನಾವು ಇಲ್ಲಿ ಪೂಜೆ ಮಾಡಬೇಕು. ಆ ತಟ್ಟೆಯಲ್ಲಿ ಬಾಳೆಹಣ್ಣು, ಆಮೇಲೆ ಸ್ವಲ್ಪ ಏನೋ ವಿಭೂತಿ ಮತ್ತು ಒಂದೆಳೆ ಎರಡೆಳೆದೇನೋ ದಾರ, ಆ ಥರ ಏನೇನೋ ಇರುತ್ತೆ ಅದನ್ನೆಲ್ಲ ಇಟ್ಟು ಅಲ್ಲಿಂದ ನೋಡಿ ಈ ಥರ ಹೊರಗಡೆ ಬಂದು ಇಲ್ಲಿ ಬೇರೆ ಥರ ಏನೋ ಪೂಜೆ ಮಾಡಿರ್ತಾರೆ. ಇದನ್ನು ಮಾಡಿ ನಾವಿಲ್ಲಿ ದೇವರಿಗೆ ಮುಗಿಯೋದು ಅಂತ ಕರಿತೀವಿ. ಈ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ನಮ್ಮ ಒಂದು ಕುಲ ಏನಿದೆ ಅದು ದೇವ್ರಿಗೆ ನಾವು ಪ್ರತಿ ವರ್ಷ ನಾವೊಂದು ಕೊಡೋ ಕೃತಜ್ಞತೆ ಇದು. ಈ ಒಂದು ಪೂಜೆ ಮಾಡ್ತಾ ನಾವು ಆ ದೇವರಿಗೆ ಕೇಳ್ಕೊಳೋದು, ನಮ್ಮ ಕುಲದೇವರಿಗೆ, ನಮ್ಮ ಕುಲ ಏನಿದೆ ಇದು ಅಭಿವೃದ್ಧಿಯಾಗಿ ಇದೇ ಥರ ಒಂದು ಬೆಳಿಬೇಕು ಅಂತ ಪ್ರತಿಯೊಬ್ಬರೂ ಅವರ ಫ್ಯಾಮಿಲಿಗೋಸ್ಕರ ಅವರು ಕೇಳ್ಕೊಳ್ಳೋದು. ನೋಡಿ ಒಂದ್ಸಲಿ ಯೂಸ್ ಮಾಡಿರೋ ಎಲೆನ ಮತ್ತೆ ನಾವು ಯೂಸ್ ಮಾಡಲ್ಲ, ಅದನ್ನು ನಾವು ಅಲ್ಲೇ ಹಾಕ್ಬಿಡ್ತೀವಿ ಕೆಳಗಡೆನೆ, ಮತ್ತೆ ಇನ್ನೊಂದು ಸತಿ ಯೂಸ್ ಮಾಡಬೇಕು. ಇದನ್ನು 2 ಟೈಮ್ಸ್ ಮಾಡಬೇಕು. ಒಂದು ತಟ್ಟೆ ಇಟ್ಕೊಂಡು ತಲೆ ಮೇಲಿರೋ ತಟ್ಟೆ ನೋಡಿ ದೀಪ ಇಟ್ಟಿರೋ ತಟ್ಟೆಯಲ್ಲಿ, ಇನ್ನೂ ಒಂದು ಏನಂತಾರೆ ಮಡಿಕೆ ಇಡಬೇಕಿತ್ತು. ಮಡಿಕೆ ಮೊದಲು ನಾನು ಹೇಳ್ದಂಗೆ ಅಲ್ಲಿ ಇದೆಯಲ್ಲ ಅದು ಕುಡಿಕೆ ಅಂತಾರಲ್ವ ಆ ಥರದ್ದು, ಅದ್ರೊಳಗಡೆನೂ ದೀಪ ಇರುತ್ತೆ, ಅದನ್ನ ಇಟ್ಕೊಂಡು ಒಂದು ಸತಿ ಮುಗಿಬೇಕು. ಇಲ್ಲಿ ಟೋಟಲ್ 16 ಮೆಂಬರ್ಸ್ ಇರೋದ್ರಿಂದ 16 ಮೆಂಬರ್ಸು ಆಗಬೇಕು. ಮತ್ತು ಅದಾದಮೇಲೆ ಮತ್ತೆ ಅಷ್ಟು 16 ಮೆಂಬರ್ಸು ಮತ್ತು ಇನ್ನೊಂದನ್ನ ಇಟ್ಕೊಂಡು ಪೂಜೆ ಮಾಡಬೇಕು. ಸೊ ಈ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock 8:30 ಆಗುತ್ತೆ. ನಾವು 7ಗೆ ಸ್ಟಾರ್ಟ್ ಮಾಡ್ಕೊತೀವಿ, ಯಾಕಂದರೆ ಪ್ರತಿಯೊಬ್ಬರು ಎಲ್ಲರೂ ಕೆಲಸ ಮಾಡಿದ ಮೇಲೆ ಎಲ್ಲರೂ ಹೋಗಿ ಈ ಥರ ರೆಡಿಯಾಗಿ ಬರ್ತಾರೆ. ರೆಡಿಯಾಗಿ ಬಂದ ಮೇಲೆ ಒಬ್ಬೊಬ್ಬರೇ ಈ ಥರ ಮುಗಿಬೇಕು. ಅಂದರೆ ಇದು ಸೀನಿಯರಿಟಿ ವೈಸ್ ಪ್ರಕಾರ. ಫಸ್ಟ್ ಯಾರಿದ್ದಾರೆ ಸೀನಿಯರ್, ಲೈಕ್ ನಮ್ಮ ಹಸ್ಬೆಂಡ್ ಕಡೆ, ನನ್ನ ಹಸ್ಬೆಂಡ್ ಅವ್ರ ಅಣ್ಣ ಆ ಥರ, ಅದೇ ಥರ ನಮ್ಮ ಅತ್ತೆದಿರಲ್ಲಿ ಅವರ ಹಸ್ಬೆಂಡು ಯಾವ ಥರ ಇರ್ತಾರೋ ಸೀನಿಯಾರಿಟಿ ವೈಸು ಫಸ್ಟ್ ಅವರೆಲ್ಲ ಆದಮೇಲೆ ಕೊನೆ ಸೊಸೆ ಬರೋದು. ಸೊ ನಾನೇ ಲಾಸ್ಟ್ ನಮ್ಮ ಇದರಲ್ಲಿ. ಸೊ ನಾನು ಲಾಸ್ಟ್ ಆದಮೇಲೆ ನೋಡಿ ಇವ್ರು ಇರ್ತಾರೆ, ಇವರು ನಮ್ಮ ಇನ್ನೊಬ್ಬ ಫ್ಯಾಮಿಲಿ ಮೆಂಬರ್ಸು. ಸೊ ಅವರು ಸ್ಟಾರ್ಟ್ ಮಾಡ್ತಾರೆ, ಅವರು ಒಂದು 6-7 ಮೆಂಬರ್ಸ್ ಇದ್ದಾರೆ. ನಾನಾದಮೇಲೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಮುಗಿದ ಮೇಲೆ 2 ಟೈಮ್ಸ್ ಆದಮೇಲೆ ಇಲ್ಲಿ ಒಂದು ಪೂಜೆ ಮಾಡ್ತಾರೆ. ಏನು ಪೂಜೆ ಅಂದರೆ ಇಲ್ಲಿ ಧೂಪ ಹಾಕ್ಬಿಟ್ಟು ಇಲ್ಲೇನೋ ಮಿಕ್ಸ್ ಮಾಡಿಟ್ಟಿರ್ತಾರೆ ಗರ ಹಾಕೋದು ಅಂತ. ಸೊ ಇದನ್ನು ನಾವು ಇಲ್ಲಿ ಪೇಸ್ಟ್ ಮಾಡಬೇಕು. ಪ್ರತಿಯೊಬ್ಬರು ತೊಗೊಂಡು ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಇದಕ್ಕೆ ನಾವು ಪೇಸ್ಟ್ ಮಾಡಬೇಕು. ಪೇಸ್ಟ್ ಎಲ್ಲ ಮಾಡಿದ್ಮೇಲೆ ರಾಗಿ ತೆನೆ, ಹಸಿ ರಾಗಿ ತೆನೆನ ಪ್ರಸಾದವಾಗಿ ಕೊಡ್ತಾರೆ. ನಾವು ಪ್ರತಿಯೊಬ್ಬರು ಇದನ್ನು ಪ್ರಸಾದವಾಗಿ ತೊಗೊಂಡು ಮತ್ತೆ ನಾನು ಹೇಳ್ದಂಗೆ ಇಲ್ಲಿ ಅನ್ನ ಮೊಸರು ಇಟ್ಟಿದ್ದೀವಲ್ಲ, ಇದನ್ನು ಇವರು ದೊಡ್ಡವರು ಮೊಸರನ್ನ ಹಾಕ್ಬಿಟ್ಟು ನಮಗೆ ಇನ್ನು ಸ್ವಲ್ಪ ಮೊಸರು ಹಾಕ್ಬಿಟ್ಟು, ಮತ್ತು ರೈಸ್ ಹೇಳಿದ್ನಲ್ಲ ಈ ಪಾತ್ರೆಯಲ್ಲಿ ರೈಸ್ ಮಾಡಿರ್ತೀರಿ, ಇದಕ್ಕೆ ಉಪ್ಪು ಏನೂ ಹಾಕಿರಲ್ಲ, ಇದಕ್ಕೆ ರೈಸ್ ಮಾಡಿರೋದನ್ನು ಮಿಕ್ಸ್ ಮಾಡಿ ಇದನ್ನು ಒಬ್ಬೊಬ್ಬರು ಒಂದೊಂದು ಉಂಡೆ ಪ್ರಸಾದವಾಗಿ ತೊಗೊಬೇಕು. ಇದು ತಿಂದ ಮೇಲೇ ನಾವು ಬೇರೆ ಏನು ಬೇಕಾದ್ರೂ ತಿನ್ಬೋದು. ಬೆಳಗ್ಗೆಯಿಂದ ಉಪವಾಸ ಇರೋದ್ರಿಂದ ಬಾಳೆಹಣ್ಣು, ಅವಲಕ್ಕಿ, ಟೀ, ಕಾಫಿ ಇದನ್ನು ತೊಗೊಳ್ಬೋದು. ಇದು ಬಿಟ್ಟು ಬೇರೆ ಏನೂ ತೊಗೊಳಂಗಿಲ್ಲ. ಇಲ್ಲಿ ನಾನು ಕೂಡ ಪ್ರಸಾದ ತೊಗೊತಾ ಇದ್ದೀನಿ. ನಂಗೆ ಸ್ವಲ್ಪ ಮೊಸರು ಜಾಸ್ತಿ ಬೇಕು ಅಂದೆ, ಸ್ವಲ್ಪ ಕಲಸಿ ಮತ್ತು ನನಗೆ ಪ್ರಸಾದ ಕೊಟ್ಟರು ಅವರು. ಪ್ರಸಾದ ಎಲ್ಲ ತಿಂದಮೇಲೆ ಒಬ್ಬೊಬ್ಬರೇ ಊಟಕ್ಕೆ ಕೂತ್ಕೊತಾರೆ. ಸೊ ಅಲ್ಲಿಗೆ ನಮ್ಮ ಈ ಪೂಜೆ, ಈ ಸಂಡೇ ಒಂದು ಪೂಜೆ ಏನಿದೆ ಇದು ಕಂಪ್ಲೀಟ್ ಆಗುತ್ತೆ. ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋದ್ರಿಂದ ಯಾವಾಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಯಾವಾಗ 7 ಗಂಟೆ 8 ಗಂಟೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆದಮೇಲೆ ನಮ್ಮದು ಫೋಟೋ ಸೆಷನ್ನು ಲೇಡೀಸ್ದು ಆಬ್ವಿಯಸ್ಲಿ ಇರುತ್ತಲ್ವ, ಫೋಟೋ ಸೆಷನ್ನು ವೀಡಿಯೋಸ್ ಎಲ್ಲ ಆಯಿತು. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಬೇರೆ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.